ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಬಿಡುಗಡೆ ಆಗ್ತಿರುವಂಥದ್ದು. ಸ್ನೇಹಿತರೆ, 19ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬಿಡುಗಡೆ ಆಗ್ತಿದೆ. 2,000 ಪ್ಲಸ್ ಮತ್ತೆ 800 ರೂಪಾಯಿ ಮಹಿಳೆಯರಿಗೆ ಇಲ್ಲಿ ಜಮಾ ಆಗ್ತಿರುವಂಥದ್ದು. ಈ ಒಂದು 2,000 ಪ್ಲಸ್ 800 ಯಾರ್ಯಾರಿಗೆ ಹಣ ಜಮಾ ಆಗ್ತಿದೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಆದರೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಬಿಡುಗಡೆ ಪ್ರಾರಂಭ ಆಗ್ತಿರುವಂಥದ್ದು. ಮತ್ತು ಇಲ್ಲಿ 19ನೇ ಕಂತಿನ ಹಣ ನಿಮಗೆ ಯಾವ ದಿನಾಂಕಕ್ಕೆ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂತ ಹೇಳುವ ಮುನ್ನ ನಿಮಗೆ ಈ ಒಂದು 800 ರೂಪಾಯಿ ಪಿಂಚಣಿದಾರರಿಗೆ ಹಣ ಬರ್ತಿಲ್ಲ ಅಂತಿದ್ರು. ಕಳೆದ 2-3 ದಿನದಿಂದ ಪಿಂಚಣಿದಾರರಿಗೆ ಹಣ ಆದರೆ ಜಮಾ ಆಗ್ತಿರುವಂಥದ್ದು. 800 ರೂಪಾಯಿ ಹಣ ಆದರೆ ಜಮಾ ಆಗಿದೆ. ಅಂದರೆ ನಿಮ್ದು ಎಷ್ಟಿರುತ್ತೋ ಅಷ್ಟು, ಕೆಲವರದು 1,100 ರೂಪಾಯಿ 1,200 ರೂಪಾಯಿ ಈ ರೀತಿಯಾಗಿರುತ್ತೆ. ನಿಮ್ದು ಅಮೌಂಟು ಎಷ್ಟಿದೆಯೋ ಅಷ್ಟು ಪಿಂಚಣಿದಾರರಿಗೆ ಹಣ ಆದರೆ ಬಂದು ಜಮಾ ಆಗಿದೆ. ರಾಜ್ಯದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಬಂದು ಜಮಾ ಆಗಿರುವಂಥದ್ದು. ಒಂದು ಸರಿ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ರೋ ನಿಮ್ಮೆಲ್ಲರಿಗೂ 800 ರೂಪಾಯಿ ಹಣ ಬಂದಿದೆ. ಮತ್ತು ಯಾರಿಗೆ ನಿಮಗೆ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಹಣ ಬಂದು ಜಮಾ ಆಗಿರುವಂಥದ್ದು. ಸ್ನೇಹಿತರೆ, ಈಗ 19ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಈಗ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಪ್ರಶ್ನೆ ಮಾಡೋದಾದರೆ, ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಹಣ ಬರಬೇಕಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2ನೇ ವಾರದಲ್ಲಿ ಹಣ ಬರುತ್ತೆ ಅಂತ ಹೇಳಿದರು. 2ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರಲಿಲ್ಲ. ಅದರಿಂದ ಎಲ್ಲರೂ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ 2ನೇ ವಾರದಲ್ಲಿ ಬರಲಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರು. ಈಗ ಸಚಿವೆ ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣವನ್ನು ಆದಷ್ಟು ಬೇಗ ಆದರೆ ಬಿಡುಗಡೆ ಮಾಡಬೇಕಾಗುತ್ತೆ. ಆದರೆ ಈಗ ಸದ್ಯಕ್ಕೆ ತಾಂತ್ರಿಕ ಸಮಸ್ಯೆಗಳಿಂದ ನಿಮಗೆ 2ನೇ ವಾರದಲ್ಲಿ ಹಣ ಜಮಾ ಮಾಡೋದಕ್ಕೆ ಆಗಿಲ್ಲ ಅನ್ನುವಂತಹ ವಿಷಯ ಆದರೆ ಕೇಳಿ ಬರ್ತಿರುವಂಥದ್ದು. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಯಾವಾಗ ಜಮಾ ಆಗಲಿದೆ ಅಂತ ನೀವು ಪ್ರಶ್ನೆ ಮಾಡೋದಾದರೆ, ಸ್ನೇಹಿತರೆ, ಇದೇ 3ನೇ ವಾರದಲ್ಲಿ, ಏಪ್ರಿಲ್ 3ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರಂತೆ. ಮತ್ತು 18ನೇ ಕಂತಿನ ಹಣ ಯಾರು ಕೆಲವರು ಹಣ ಬಂದಿಲ್ಲ ಅಂತ ಹೇಳ್ತಿದ್ದೀರೋ ಅಂಥವ್ರಿಗೆ 18ನೇ ಕಂತಿನ ಹಣ ಯಾರಿಗೂ ಒಂದು 5% ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಅವರಿಗೆ ಈಗ ಯಾರಿಗೆ ಪೆಂಡಿಂಗ್ ಇದೆಯೋ ಆ ಎಲ್ಲ ಫಲಾನುಭವಿಗಳಿಗೆ ಇದೇ ಏಪ್ರಿಲ್ 2ನೇ ವಾರದಲ್ಲಿ ಎಲ್ಲರಿಗೂ ಕ್ಲಿಯರ್ ಮಾಡಿಬಿಟ್ಟು ಏಪ್ರಿಲ್ 3ನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರಂತೆ. ಸ್ನೇಹಿತರೆ, ಆಲ್ರೆಡಿ ಹಣಕಾಸು ಇಲಾಖೆಯಿಂದ 2,500 ಕೋಟಿ ಹಣ ಆದರೆ ವರ್ಗಾವಣೆ ಆಗಿರುವಂಥದ್ದು. ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗೋದಷ್ಟೇ ಇನ್ನು ಬಾಕಿ ಇದೆ. ಆಲ್ರೆಡಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಬಂದಿದೆ. ಓಕೆನಾ, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 2,500 ಕೋಟಿ ಬಂದಿದೆ. ಇವರು DBT ಮುಖಾಂತರ ಪುಷ್ ಮಾಡುವಾಗ ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ 2ನೇ ವಾರದಲ್ಲಿ ಹಣ ಜಮಾ ಮಾಡೋಕ್ಕಾಗಿಲ್ಲ. 3ನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಮಾಡ್ತಾರಂತೆ. ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಕರೆಕ್ಟಾಗಿ ಬಂದು ಜಮಾ ಆಗಿದೆಯಾ? ಈಗ ಏನು 18ನೇ ಕಂತವ್ರಿಗೆ ಹಣ ಬಂದಿದೆಯೋ ಅಲ್ಲಿವರೆಗೂ ಆದರೂ ನಿಮಗೆ ಕರೆಕ್ಟಾಗಿ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.